ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಕ್ಷತಾ ಎನ್ ಕರ್ಣಿಕ್. ಇವತ್ತು ನಾವು ತೋತಾಪುರಿ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹೇಗೆ ಹಾಕುತ್ತೋ ಅಂತ ನೋಡೋಣ. ಫಸ್ಟು ಈ ಥರ ಸೈಡ್ಸ್ನ ನಾವು ಕಟ್ ಮಾಡ್ಕೋಬೇಕು. ಆಮೇಲೆ ಮಾವಿನಕಾಯಿನ ಉದ್ದನ್ನ ಕಟ್ ಮಾಡಿಕೊಂಡು ನಾವು ಚಿಕ್ಕ ಚಿಕ್ಕದಾಗಿ ಹೋಳುಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ 2 ಮಾವಿನಕಾಯಿ ತೋತಾಪುರಿ ಮೀಡಿಯಮ್ ಸೈಜಿಂದು ತೊಗೊಂಡಿದ್ದೀನಿ. ಸೊ ಅಷ್ಟಕ್ಕೆ ಮೆಷರ್ಮೆಂಟ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಆದಮೇಲೆ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು 1-1.5 ಸ್ಪೂನಷ್ಟು ಪುಡಿ ಉಪ್ಪನ್ನ ಹಾಕೋತಾ ಇದ್ದೀನಿ. ಆ್ಯಂಡ್ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಬಿಟ್ಕೊಡುತ್ತೆ, ಕಲರ್ ಚೇಂಜ್ ಆಗುತ್ತೆ. ಸೊ ನೀರು ಬಿಟ್ಕೊಂಡಾದ್ಮೇಲೆ ಗೊತ್ತಾಗತ್ತೆ. 1/4 ಸ್ಪೂನಷ್ಟು ಅರಿಶಿನ ಹಾಕೋಬೇಕು. ಅರಿಶಿನ ಹಾಕಿದಾದ್ಮೇಲೆ 1.5 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೇಕು. ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸೊ ನೀರು ಬಿಟ್ಕೊಂಡಿರುತ್ತಲ್ವ, ಈ ಖಾರನೆಲ್ಲ ಚೆನ್ನಾಗಿ ಹಿಡ್ದಿಟ್ಕೊಳ್ಳುತ್ತೆ ಮಾವಿನಕಾಯಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಗೆ ಸಪೋಸ್ ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ನೀವು ಇನ್ನೊಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕೋಬೋದು. ಆ್ಯಂಡ್ ನಾನಿಲ್ಲಿ ಸಾಸಿವೆ ಮತ್ತು ಮೆಂತ್ಯನ ಡ್ರೈ ರೋಸ್ಟ್ ಮಾಡಿಬಿಟ್ಟು ಕುಟ್ಬಿಟ್ಟು ಪುಡಿ ಮಾಡಿ ಅದು ಮಾವಿನಕಾಯಿ ಉಪ್ಪಿನಕಾಯಿಗೆ ಹಾಕೋಬೇಕು. ಸೊ ಚೆನ್ನಾಗಿ ರೋಸ್ಟ್ ಆಗಬೇಕು. ನೋಡಿ, ಈ ಥರ ಚಟಪಟ ಅಂತ ಅನ್ನತ್ತೆ, ಅಲ್ಲಿವರೆಗೂ ನಾವು ರೋಸ್ಟ್ ಮಾಡ್ಕೋಬೇಕು. ಆ್ಯಂಡ್ ಮೆಂತ್ಯ ಕಲರು ಮತ್ತು ಸಾಸಿವೆ ಕಲರು ಚೇಂಜ್ ಆಗುತ್ತೆ. ಚೆನ್ನಾಗಿದ್ದು ರೋಸ್ಟ್ ಆಗಿದೆ. ಇದನ್ನು ಕುಟಾಣಿನಲ್ಲಿ ಹಾಕಿ ಕುಟ್ಬಿಟ್ಟು ಪುಡಿ ಮಾಡ್ಕೋಬೋದು. ಕುಟಾಣಿಲೇ ಸಾಕು, ಮಿಕ್ಸಿ ಅವಶ್ಯಕತೆ ಇಲ್ಲ. ಸೊ ಅದನ್ನು ಮತ್ತೆ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಕಾಯಿಸಿದ ಎಣ್ಣೆ ಕೂಡ ಹಾಕ್ಬೋದು, ಬಟ್ ನಾನಿಲ್ಲಿ ಹಾಕ್ತಾ ಇಲ್ಲ. ಎಣ್ಣೆ ಹಾಕಿದ್ರೆ ಹೋಳು ತುಂಬ ಸಾಫ್ಟ್ ಆಗಿಬಿಡತ್ತೆ. ಆ್ಯಂಡ್ ಇದನ್ನು ನೀವು ಫ್ರಿಡ್ಜಲ್ಲಿ 1 ತಿಂಗಳವರೆಗೂ ಇಟ್ಕೋಬೋದು. ಎಣ್ಣೆ ಹಾಕಲಿಲ್ಲ ಅಂದ್ರೂ ಹೋಳು ಗ್ರ್ಯಾಜುಲಿ ಸಾಫ್ಟ್ ಆಗುತ್ತೆ, ಯಾಕೆಂದರೆ ಉಪ್ಪು ನೀರು ಇರುತ್ತಲ್ಲ. ನಿಮ್ಗೆ ಖಾರ ಬೇಕು ಅಂತಂದರೆ 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು ಹಾಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.